Hello, dear friends. Welcome to Sahitya Academy channel. After a long time, I'm going to begin the syllabus of KSET, NET, and PU recruitment also. So there is a good sign that we are going to have notification very soon regarding PU recruitment, assistant professor recruitment, or any kind of schooling regarding recruitments as well as KSET and NET already notify ಆಗಿದೆ and you are also preparing. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಕಂಪ್ಲೀಟ್ ಸಿಲೆಬಸ್ ಅನ್ನು ಕೊಡ್ತಾ ಇದ್ದೀನಿ. ಓಕೆ, ಆಫ್ಟರ್ ದಟ್ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಹೌ ಟು ಕ್ವಾಲಿಫೈ ದಿಸ್ ಎಕ್ಸಾಮ್ and how did I qualify these exams, NET, KSET, JRFs. I will give you an idea, and I will go on taking classes regarding previous question papers, which is very important. Apart from that, I am going to give you criticism classes also regularly. Please follow the channel, and don't forget to give a like and share the videos with your friends and whoever is preparing for these exams. ಎಸ್, ಹಾಗಾದರೆ ಇವತ್ತಿನ ಕ್ಲಾಸನ್ನು ಬಿಗಿನ್ ಮಾಡೋಣ ವಿತ್ ಸಿಲಬಸ್. ಒಂದು ವಿಷಯ ತಿಳ್ಕೊಳ್ಳಿ, ಯಾವುದೇ ರೀತಿಯಾದಂತಹ ಎಕ್ಸಾಮ್ಸ್ಗೆ ನೀವು ಓದ್ಕೊಳ್ತಾ ಇರಲಿ, ಫಸ್ಟ್ ನೀವು ಸಿಲಬಸ್ಸನ್ನು ಕಂಪ್ಲೀಟಾಗಿ ನೋಡಬೇಕು. ಬಿಕಾಸ್ ಬೇಸ್ಡ್ ಆನ್ ಸಿಲಬಸ್ ಯು ಮೇ ಗೆಟ್ ಅಪ್ ಟು 5 to 10 questions, 5 to 10 direct questions. ಓಕೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಲಿಟ್ರೇಚರ್, ನಿಮಗೆ ರೈಟರ್ ಮತ್ತು ಅವರ ವರ್ಕ್ಸ್ ಇರ್ಬೋದು, ಸೊ ರಿಗಾರ್ಡಿಂಗ್ ದಿಸ್ ಅಥವಾ ಏಜ್ ವೈಸ್ ಇರ್ಬೋದು, ಇದೆಲ್ಲವೂ ನಿಮಗೆ ಡೈರೆಕ್ಟ್ ಕ್ವೆಶನ್ಸ್ ಬರುತ್ತೆ. 10 ಕ್ವೆಶನ್ಸ್ ಅಂತೂ ಬಂದೇ ಬರುತ್ತೆ. ಹಾಗಾಗಿ ಯು ಹ್ಯಾವ್ ಟು ಸ್ಟಡಿ ದ ಸಿಲೆಬಸ್ ಕೇರ್ಫುಲಿ. ಆ್ಯಂಡ್ ಸಿಲೆಬಸ್ಸಲ್ಲಿ ಏನೇನು ಮೆನ್ಷನ್ ಆಗಿದೆಯೋ ಅದನ್ನೇ ಡೈರೆಕ್ಟಾಗಿ ನೀವು ಸ್ಟಡಿ ಮಾಡ್ತಾ ಹೋದ್ರೂ ನಿಮಗೆ ಒಂದು ಬ್ರಾಡರ್ ಐಡಿಯಾ ಸಿಗುತ್ತೆ. ಆ್ಯಂಡ್ ಕೀನಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು, ಆ್ಯಂಡ್ ಇನ್ ಡೀಟೇಲ್ ಆಗು ಕೂಡ ಓದ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ನಾನಿವತ್ತು ಒಂದು ಗ್ಲಾನ್ಸನ್ನು ಕೊಡ್ತೀನಿ. ಪ್ಲೀಸ್ ಅಬ್ಸರ್ವ್ ಈಚ್ ಆ್ಯಂಡ್ ಎವ್ರಿಥಿಂಗ್. ವಿಡಿಯೋನ ಎಲ್ಲೂ ಓಡ್ಸೋಕೆ ಹೋಗಬೇಡಿ. ಈವನ್ ಐ ಡೂ ದ್ಯಾಟ್ ವೆನ್ ಐ ವಾಚ್ ವಿಡಿಯೋಸ್, ಬಟ್ ಸಿಲೆಬಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ಲೀಸ್ ಡೂ ವಾಚ್ ಕೇರ್ಫುಲಿ. First is Old and Middle English period. It is spanned from 500 to 1300 AD. ಸೊ ಇಲ್ಲಿ ನಾವೇನೇನೆಲ್ಲ ಓದ್ತಾ ಹೋಗ್ತೀವಿ, ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಬರುತ್ತೆ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಥೀಮ್, ಸ್ಟೈಲ್ ಆಫ್ ರೈಟಿಂಗ್ಸ್ ಅಟ್ ದಟ್ ಟೈಮ್, ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್, ಆಂಗ್ಲೋ ನಾರ್ಮನ್ ಲಿಟ್ರೇಚರ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ದೆನ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಅದೇ ರೀತಿ ಥೀಮ್, ಸ್ಟೈಲ್ ಇರುತ್ತೆ, ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಆಂಗ್ಲೋ ನಾರ್ಮನ್ ಪೀರಿಯಡ್. ಸೊ ದಿಸ್ ಈಸ್ ಟೇಕನ್ ಫಾರ್ ಗ್ರಾಂಟೆಡ್, ಬಟ್ ಡೋಂಟ್ ಡೂ ದ್ಯಾಟ್ ಯಾವುದೇ ಕಾರಣಕ್ಕೂ. ಸೊ ಅಟ್ಲೀಸ್ಟ್ ಸಿಂಪಲ್ ಆಗು ನೀವು ಅದನ್ನು ಓದ್ಕೊಂಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಕಮ್ಸ್ ಏಜ್ ಆಫ್ ಚಾಸರ್, 1300 to 1400 AD. ಚಾಸೇರಿಯನ್ ಏಜ್ ಅಂತ ಕೂಡ ಕರೀತಾರೆ. ಇಲ್ಲೂ ಕೂಡ ನೀವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಓದಬೇಕಾಗುತ್ತೆ. ಥೀಮ್ ಅಂಡ್ ಸ್ಟೈಲ್ ಆಫ್ ದಿ ರೈಟಿಂಗ್ಸ್ ಆಫ್ ದೀಸ್ ಏಜ್, these writers come under this age. Geoffrey Chaucer, his important works, their historical background, how they related to the society, every aspect of those works na ನೀವು ನೋಡಬೇಕಾಗುತ್ತೆ. ವಿಲಿಯಂ ಲ್ಯಾಂಗ್ಲ್ಯಾಂಡ್, ಜಾನ್ ವೈಕ್ಲೆಫ್, ಜಾನ್ ಮ್ಯಾಂಡ್ವಿಲ್, ಜಾನ್ ಗವರ್, ಥಾಮಸ್ ಹಾಕ್ಲೀವ್, ಜಾನ್ ಲಿಡ್ಗೆಟ್. ಸೊ ಇಲ್ಲಿ ನಿಮಗೆ ಒಂದು ಏನಪ್ಪ ಅಂತ ಹೇಳಿದ್ರೆ, ನೀವು ಇದನ್ನೇ ಬೇಸ್ ಆಗಿ ಇಟ್ಕೊಂಡು ಐ ಆಮ್ ಗೋಯಿಂಗ್ ಟು ಪೋಸ್ಟ್ ದಿಸ್ PDF ಇನ್ ಟೆಲಿಗ್ರಾಮ್ ಗ್ರೂಪ್, ಮೈ ಟೆಲಿಗ್ರಾಮ್ ಗ್ರೂಪ್. ಅಲ್ಲಿ ನೀವು PDF ಅನ್ನು ತಗೊಂಡು ಇದಕ್ಕೆ ಏಜ್ಗಳನ್ನು ಕೂಡ ಹಾಕ್ಕೊಂಡು ನಿಮಗೆ ಕ್ರೊನಾಲಜಿನ ಕೂಡ ಓದ್ಕೊಳ್ಳೋಕ್ಕೂ ತುಂಬ ಈಸಿ ಆಗುತ್ತೆ. ಓಕೆ, ಕ್ರೊನಾಲಜಿ ರಿಗಾರ್ಡಿಂಗ್ ಕ್ವೆಶನ್ ಬರುತ್ತೆ, ಡೈರೆಕ್ಟ್ ಕ್ವೆಶನ್ಸ್ ಬರುತ್ತೆ ಬೇಸ್ಡ್ ಆನ್ ದಿಸ್ ಸಿಲೆಬಸ್. ಹಾಗಾಗಿ ಇಂಪಾರ್ಟೆಂಟ್ ಅಂತ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಜಾನ್ ಲಿಡ್ಗೇಟ್. ನೆಕ್ಸ್ಟ್ ಕಮ್ಸ್ ಏಜ್ ಆಫ್ ರಿವೈವಲ್, 1400 to 1550 AD. ಓಕೆ, 1550 AD. ಏಜ್ ಆಫ್ ರಿವೈವಲ್. ಸೊ ಆಸ್ ಇಟ್ ಈಸ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ಓದಬೇಕಾಗತ್ತೆ. ಎರಾಸ್ಮಸ್, ಥಾಮಸ್ ಮೋರ್. ರಿವೈವಲ್ ಮೀನ್ಸ್ ಇಟ್ ಬಿಲಾಂಗ್ಸ್ ಟು ರಿನೈನ್ಸನ್ಸ್ ಪೀರಿಯಡ್. ರಿನೈನ್ಸನ್ಸ್ ಪೀರಿಯಡ್ ಯಾವಾಗ
ಅಂದರೆ ನಾವು ಇದನ್ನು ಲೈಕ್ ವಿ ಕಾಂಟ್ ಡಿವೈಡ್ ದೀಸ್ ಏಜಸ್ ಇಂಟು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ರೈಟ್. ಸೊ ಒಂದು ಏಜಿಗೆ ಅದು ಇನ್ನೊಂದು ಓವರ್ಲ್ಯಾಪ್ ಆಗಿರುತ್ತೆ, ಹಾಗಾಗಿ ಅದನ್ನು ಏಜ್ ಆಫ್ ರಿವೈವಲ್ ಅಂತ ಕೂಡ ಕರೀತಾರೆ. ಇಲ್ಲಿಂದ ರಿನೈನ್ಸನ್ಸ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಕ್ಲಾಸಿಕಲ್ ಲಿಟ್ರೇಚರ್ ಆಗಿರ್ಬೋದು, ಅಥವಾ ಲೈಕ್ ಕಲೋನಿಯಲಿಸಮ್ ಸ್ಟಾರ್ಟ್ ಆಗುತ್ತೆ, ಬೇರೆ ಬೇರೆ ರೀತಿಯಾದಂಥ ಇನ್ವೆನ್ಷನ್ಸ್ ಸ್ಟಾರ್ಟ್. Okay, I'm not going to give you ideas about all those things when it comes to classes. Please watch there. Erasmus, Thomas More, William Tyndale, Richard Total, Thomas Wyatt, Henry Howard, Roger Ascham, Thomas Eliot, Thomas Mallory, William Dunbar. I have given a class on all these writers. Please watch that video in my channel playlist ಅಲ್ಲಿ ಇರುತ್ತೆ, ನೋಡ್ಕೊಳ್ಳಿ. Then comes Elizabethan age. 1550 ಇಂದ 1600 AD ವರ್ಗು ಇದೆ. ಎಲಿಜಬೆತನ್ ಏಜಲ್ಲೂ ಸೇಮ್ ನೀವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ಮಿಸ್ ಮಾಡದೆ ಓದಬೇಕು, ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಪಾಪ್ಯುಲರ್ ಬೈಬಲ್ ಟ್ರಾನ್ಸ್ಲೇಷನ್ ಆಗುತ್ತೆ. ಎಕ್ಸ್ಕ್ಲೂಸಿವ್ ಆಗಿ ಬೈಬಲ್ ಟ್ರಾನ್ಸ್ಲೇಷನ್ ಕ್ಲಾಸನ್ನು ಕೂಡ ಕೊಟ್ಟಿದ್ದೀನಿ, ಪ್ಲೀಸ್ ವಾಚ್ ದ್ಯಾಟ್. ಪೋಯೆಟ್ಸ್ ಅಂತ ಬಂದಾಗ ಎಡ್ಮಂಡ್ ಸ್ಪೆನ್ಸರ್, ಥಾಮಸ್ ಸ್ಯಾಕ್ವಿಲ್, ಫಿಲಿಪ್ ಸಿಡ್ನಿ, ದೆನ್ ಡ್ರೈಟನ್. ಸೊ ಇವ್ರು ಇಂಪಾರ್ಟೆಂಟ್ ಆಗಿರ್ತಾರೆ. ಡ್ರಮಾಟಿಸ್ಟ್ ಅಂತ ಬಂದಾಗ ಲೈಕ್ ಅರ್ಲಿ ಎಲಿಜಬೆತನ್ ಪ್ಲೇಸ್ ಅನ್ನ ನೋಡ್ಬೋದು. ಅದರಲ್ಲಿ ಕ್ರಿಸ್ಟೋಫರ್ ಮಾರ್ಲೋ, ರಾಬರ್ಟ್ ಗ್ರೀನ್, ಥಾಮಸ್ ನ್ಯಾಶ್, ಜಾನ್ ಲಿಲಿ, ಥಾಮಸ್ ಲಾರ್ಜ್ ಪೀಲ್ ಆ್ಯಂಡ್ ಥಾಮಸ್ ಕಿಡ್. ದೆನ್ ಕಮ್ಸ್ ವಿಲಿಯಂ ಶೇಕ್ಸ್ಪಿಯರ್. ಓಕೆ, ಎಲಿಜಬೆತನ್ ಏಜಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಸುಮಾರು ಎಂಡಿಗೆ ಬರುವಂತಹ ರೈಟರ್ ಅಂತ ಕೂಡ ನಾವು ಹೇಳಬಹುದು. ಓಕೆ, ಸೊ ನೆಕ್ಸ್ಟ್ ಬಂದು ಎಸ್ಸೇಸ್. ಫ್ರಾನ್ಸಿಸ್ ಬೇಕನ್ ಅಂಡ್ ರಿಚರ್ಡ್ ಹೂಕರ್, ವಾಲ್ಟರ್ ರೇಲೆ, ರಿಚರ್ಡ್ ಹಕ್ಲ್ಯೂಡ್, ಸ್ಯಾಮುಯಲ್ ಪರ್ಕಾಸ್, ಜಾನ್ ಫಾಕ್ಸ್, ವಿಲಿಯಂ ಕಾಮ್ಡೆನ್, ಜಾನ್ ನಾಕ್ಸ್. ಓಕೆ, ಇವೆಲ್ಲ ನಿಮಗೆ ಗೊತ್ತಿಲ್ಲದೇನೆ ಇರ್ಬೋದು, ಬಟ್ ಪ್ಲೀಸ್ ಡೂ ನೋಟ್ ಡೌನ್. ನೆಕ್ಸ್ಟ್ ಕಮ್ಸ್ ಜಕೋಬಿಯನ್ ಆ್ಯಂಡ್ ಕ್ಯಾರೋಲಿನ್ ಏಜ್. ಯಾಕೆ ಈ ರೀತಿ ಕರೀತಾರೆ ಅದೆಲ್ಲವನ್ನು ಕೂಡ ನೀವು ಸರ್ಚ್ ಮಾಡಬೇಕಾಗತ್ತೆ. 1600 to 1640. ಸೊ ಏಜ್ ವೈಸ್ ಕೂಡ ನಿಮಗೆ ಕ್ವಶನ್ ಬರ್ಬೋದು, ಎಲ್ಲಿಂದ ಎಲ್ಲಿವರೆಗೆ ಅದು ಆ ಟೈಮನ್ನು ನಾವು ಈ ರೀತಿಯಾಗಿ ಕರಿತೀವಿ, ಅಥವಾ ಕ್ರೊನಾಲಜಿನ ಕೂಡ ಕೇಳ್ಬೋದು. ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ಟೈಮ್ ಪೀರಿಯಡ್ ನೀವು ರೈಟರ್ಸ್ನ ಓದ್ಕೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ಫುಲ್ ಟು ಆನ್ಸರ್ ಕ್ರೊನಾಜಿಕಲ್ ಬೇಸ್ಡ್ ಕ್ವೆಶನ್ಸ್. ಬೆನ್ ಜಾನ್ಸನ್, ಜಾರ್ಜ್ ಚಾಪ್ಮನ್, ಬಾಮಂಟ್ ಅಂಡ್ ಫ್ಲೆಚರ್, ಜಾನ್ ವೆಬ್ಸ್ಟರ್, ಥಾಮಸ್ ಮಿಡಲ್ಟನ್, ಥಾಮಸ್ ಹೇವುಡ್, ಥಾಮಸ್ ಡೆಕ್ಕರ್, ಫಿಲಿಪ್ ಮೆಸೆಂಜರ್, ಜಾನ್ ಫೋರ್ಡ್, ಜೇಮ್ಸ್ ಶಿರ್ಲಿ, ಜಾನ್ ಮಾರ್ಸ್ಟನ್. ದೆನ್ ಪೋಯೆಟ್ಸ್ ಕಮ್ಸ್ ಜಾನ್ ಡನ್, ರಿಚರ್ಡ್ ಕ್ರಾಶಾ, ಹೆನ್ರಿ ವಾನ್, ಜಾರ್ಜ್ ಹರ್ಬರ್ಟ್, ಆಂಡ್ರ್ಯೂ ಮಾರ್ವೆಲ್, ಅಬ್ರಾಮ್ ಕೌಲಿ, ಥಾಮಸ್ ಕ್ಯಾರಿಯು, ಜಾನ್ ಸಕ್ಲಿಂಗ್, ರಿಚರ್ಡ್ ಲವ್ಲೇಸ್, ರಾಬರ್ಟ್ ಹೆರಿಕ್. ಸೊ ಇದೆಲ್ಲದ್ರ ಮೇಲೆ ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ, ಪ್ಲೀಸ್ ವಾಚ್ ಇಟ್. ದೆನ್ ಕಮ್ ಸಿವಿಲ್ ವಾರ್ ಆ್ಯಂಡ್ ಇಂಟರಾಗ್ನಮ್ ಅಂತ ಕೂಡ ಇದನ್ನು ಕರೀತಾರೆ. 1640 to 1660 ವರೆಗೂ ಇದು ಇರುತ್ತೆ. ಓಕೆ, ಸಿವಿಲ್ ವಾರ್ ಪೀರಿಯಡ್ ದಿಸ್ ಈಸ್. ಸೊ ಇದರಲ್ಲಿ ನೀವು ಎಲ್ಲ ಲಿಟ್ರೇಚರು ಕೂಡ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ನೀವು ಓದಲೇಬೇಕು, ಬಿಕಾಸ್ ದಟ್ ಲಿಟ್ರೇಚರ್ ಈಸ್ ರಿಟನ್ ಬೇಸ್ಡ್ ಆನ್ ದಟ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಹಾಗಾಗಿ ಜಾನ್ ಮಿಲ್ಟನ್, ಜಾನ್ ಬನಿಯನ್, ರಾಬರ್ಟ್ ಬರ್ಟನ್. ಫಾರ್ ಎಕ್ಸಾಂಪಲ್, ಜಾನ್ ಮಿಲ್ಟನ್ಸ್ ಪ್ಯಾರಡೈಸ್ ಲಾಸ್ಟ್ ಈಸ್ ಬೇಸ್ಡ್ ಆನ್ ಹಿಸ್ ರಿಲೇಶನ್ಶಿಪ್ ವಿತ್ ದ ಪಾಲಿಟಿಕ್ಸ್ ಆ್ಯಂಡ್ ಹಿಸ್ ವ್ಯೂಸ್ ಆನ್ ರಿಲಿಜನ್. ಸೊ ಅದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಸ್ಟಡಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಓಕೆ, ರಾಬರ್ಟ್ ಬರ್ಟನ್, ಥಾಮಸ್ ಬ್ರೌನ್, ಜೆರೆಮಿ ಟೇಲರ್, ರಿಚರ್ಡ್ ಬ್ಯಾಕ್ಸ್ಟರ್, ಐಸಕ್ ವಾಲ್ಟನ್, ಥಾಮಸ್ ಫುಲ್ಲರ್. ಸೊ ದೀಸ್ ಆರ್ ದಿ ರೈಟರ್ಸ್ come in civil war period. Next comes restoration age. Restoration age spanned between 1660 to 1700 AD. Prose writers are very important here. John Dryden and criticism ಅಂತ ಬಂದಾಗ ಅಲ್ಲಿ ಸಪ್ರೇಟ್ ಆಗಿ ಅದನ್ನು ನೀವು ಓದ್ಕೋಬೇಕಾಗತ್ತೆ. ಜಾನ್ ಡ್ರೈಡನ್, ಸ್ಯಾಮ್ಯುಯಲ್ ಬಟ್ಲರ್, ಜಾನ್ ಎವ್ಲಿನ್, ಸ್ಯಾಮ್ಯುಯಲ್ ಪೆಪೀಸ್, ಜೆರೆಮಿ ಕಾಲಿಯರ್, ವಿಲಿಯಂ ಡ್ಯಾಂಪಿಯರ್, ಜಾನ್ ವಿಲ್ಮಾಟ್, ಥಾಮಸ್ ರೈಮರ್. ನೆಕ್ಸ್ಟ್ ಡ್ರಮಾಟಿಸ್ ಅಂತ ಬಂದಾಗ ಜಾರ್ಜ್ ಎಥರೇಜ್, ವಿಲಿಯಂ ವೈಶರ್ಲಿ. ರೆಸ್ಟೋರೇಷನ್ ಡ್ರಾಮಾ ಈಸ್ ವೆರಿ ಇಂಪಾರ್ಟೆಂಟ್. ಸಟೈರ್ ಈಸ್ ಇಂಟ್ರೊಡ್ಯೂಸ್ಡ್ ಹಿಯರ್. ಓಕೆ, ಎಸ್ಪೆಷಲಿ ರೆಸ್ಟೋರೇಷನ್ ಡ್ರಾಮಾ ಅಂತಲೇ ಇದನ್ನು ಕರೀತಾರೆ. ಯಾಕೆ ಕರೀತಾರೆ, ವಾಟ್ ಆರ್ ದಿ ಫೀಚರ್ಸ್, ಪ್ಲೀಸ್ ಸ್ಟಡಿ ದೋಸ್. Then George Farquhar, John Van Brugh, Colley-Cibber, Thomas Otway, William Congreve, Afra Ben, lady writer, John Gay. So these are the dramatists in Restoration period. Next comes Enlightenment age.
ಸೊ ಇದು 1700 ಇಂದ 1800 ಇರುತ್ತೆ. ಸೊ ಪ್ರೋಸ್ ರೈಟರ್ಸ್ ಇಲ್ಲೂ ಕೂಡ ಬರ್ತಾರೆ. ಅಲೆಕ್ಸಾಂಡರ್ ಪೋಪ್, ಜೊನಾಥನ್ ಸ್ವಿಫ್ಟ್, ರಿಚರ್ಡ್ ಸ್ಟೀಲ್, ಜೋಸೆಫ್ ಆಡಿಸನ್, ಸ್ಯಾಮ್ಯುಯಲ್ ಜಾನ್ಸನ್. ಸೊ ಸ್ಯಾಮ್ಯುಯಲ್ ಜಾನ್ಸನ್, ಅಲೆಕ್ಸಾಂಡರ್ ಪೋಪ್ನ ನೀವು ಸಪ್ರೇಟ್ ಆಗಿ ಕ್ರಿಟಿಸಿಸಮ್ ಅಲ್ಲೂ ಕೂಡ ಓದಬೇಕಾಗುತ್ತೆ. ನೆಕ್ಸ್ಟ್ ನಾವೆಲಿಸ್ಟ್ ಅಂತ ಬಂದಾಗ ಡೇನಿಯಲ್ ಡಿಫೋ. ಅಂದರೆ ಅಫಿಷಿಯಲ್ ಆಗಿ ಒಂದು ನಾವೆಲ್ ರೈಟಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಹೆನ್ರಿ ಫೀಲ್ಡಿಂಗ್, ಸ್ಯಾಮ್ಯುಯಲ್ ರಿಚರ್ಡ್ಸನ್, ಟೋಬಿಯಾಸ್ ಸ್ಮಾಲೆಟ್, ಲಾರೆನ್ಸ್ ಸ್ಟ್ಯಾನ್, ಶಾರ್ಲೆಟ್ ಲೆನಾಕ್ಸ್. These are the novelists, poets, Thomas Gray, Oliver Goldsmith, William Cowper. Please do write, their time. Okay, ಟೈಮನ್ನು ಜೊತೆಲಿ ನೀವು ಬರ್ಕೊಂಡು ಹೋದರೆ ಕ್ರೊನಾಲಜಿನ ಈಸಿಯಾಗಿ ಫೈಂಡ್ ಮಾಡ್ಬೋದು. ಥಾಮಸ್ ಗ್ರೇ, ಆಲಿವರ್ ಗೋಲ್ಡ್ ಸ್ಮಿತ್, ವಿಲಿಯಂ ಕಾಪರ್, ರಾಬರ್ಟ್ ಬರ್ನ್ಸ್, ವಿಲಿಯಂ ಬ್ಲೇಕ್, ಜೇಮ್ಸ್ ಥಾಮ್ಸನ್, ದೆನ್ ವಿಲಿಯಂ ಕಾಲಿನ್ಸ್, ಜಾರ್ಜ್ ಕ್ರ್ಯಾಬ್, ಜೇಮ್ಸ್ ಮ್ಯಾಕ್ಪೋಸನ್, ಥಾಮಸ್ ಚಾಟರ್ಟನ್, ಥಾಮಸ್ ಪರ್ಸಿ, ಜಾನ್ ಸ್ಟ್ಯಾಗ್. ಸೊ ನಿಮಗೆ ಸಿಲೆಬಸ್ ಅಂತ ಕೊಟ್ಟಾಗ ಅಲ್ಲಿ ಜಸ್ಟ್ ರೆಸ್ಟೋರೇಷನ್ ಡ್ರಾಮಾ, ಎಲಿಜಬೆತ್ ಅಂಡ್ ಪೋಯೆಟ್ರಿ ಈ ಥರ ಕೊಟ್ಟಿದ್ದಾರೆ. ಸೊ ಐ ಹ್ಯಾವ್ ಗಿವನ್ ದ ಫುಲ್ ಫ್ಲೆಡ್ಜ್ಡ್ ಸಿಲೆಬಸ್ ಹಿಯರ್. ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್. ದೆನ್ ಕಮ್ಸ್ ರೊಮ್ಯಾಂಟಿಕ್ ಏಜ್. ಸೊ ಟೋಟಲ್ ಆಗಿ ನಿಯೋ ಕ್ಲಾಸಿಕಲ್ ಏಜ್ ಅಂತ ಕರೀತಾರೆ. ಲೈಕ್ ಟೋಟಲ್ ಆಗಿ ಎನ್ಲೈಟನ್ಮೆಂಟ್ ಪೀರಿಯಡ್ ಆಗಿರ್ಬೋದು, ಜೊತೆಗೆ ರೆಸ್ಟೋರೇಷನ್ ಪೀರಿಯಡ್ ಆಗಿರ್ಬೋದು, ಎರಡನ್ನೂ ಸೇರಿಸಿ ನಿಯೋ ಕ್ಲಾಸಿಕಲ್ ಏಜ್ ಅಂತ ಕೂಡ ಕರೀತಾರೆ. ದೆನ್ ಕಮ್ಸ್ ರೊಮ್ಯಾಂಟಿಕ್ ಏಜ್ 1800 1798 ಏನು ಲಿರಿಕಲ್ ಬ್ಯಾಲಡ್ಸ್ ಪಬ್ಲಿಷ್ ಆಗುತ್ತೆ, ಅಲ್ಲಿಂದ ರೊಮ್ಯಾಂಟಿಕ್ ಏಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಸ್ಟಿಲ್ 1800 to 1850 AD ಅಂತ ಇಟ್ಕೋಬೇಕಾಗತ್ತೆ. ವಿಲಿಯಂ ವರ್ಡ್ಸ್ವರ್ತ್, ಸ್ಯಾಮ್ಯುಯಲ್ ಟೇಲರ್ ಕಾಲ್ರಿಡ್ಜ್, ರಾಬರ್ಟ್ ಸದೆ. ಸೊ ದೀಸ್ ಆರ್ ದಿ ಫಸ್ಟ್ ಜನರೇಷನ್. ದೆನ್ ಕಮ್ಸ್ ಲಾರ್ಡ್ ಬೈರನ್, ಪಿ ಬಿ ಶೆಲ್ಲಿ, ಜಾನ್ ಕೀಟ್ಸ್, ಜಾನ್ ಕ್ಲೇರ್. ಸೊ ಇವರು ಸೆಕೆಂಡ್ ಜನರೇಷನ್ ಪೋಯೆಟ್ಸ್ ಆಗಿರ್ತಾರೆ. ದೆನ್ ಕಮ್ಸ್ ಪ್ರೋಸ್ ರೈಟರ್ಸ್ ಇನ್ ದಿಸ್ ಪೀರಿಯಡ್. ವಿಲಿಯಂ ಹ್ಯಾಸ್ಲಿಟ್, ಲೇ ಹಂಟ್, ಚಾರ್ಲ್ಸ್ ಲ್ಯಾಮ್, ಥಾಮಸ್ ಡಿಕ್ವೆನ್ಸಿ. ನಾವೆಲಿಸ್ಟ್ಸ್ ಅಂತ ಬಂದಾಗ ವಾಲ್ಟರ್ ಸ್ಕಾಟ್, ಜೇನ್ ಆಸ್ಟಿನ್, ವಾಲ್ಟರ್ ಸ್ಯಾವೇಜ್ ಲ್ಯಾಂಡೋ, ಮೇರಿ ಶೆಲ್ಲಿ, ಆ್ಯನ್ ರಾಡ್ಕ್ಲಿಫ್, ಹೊರೇಸ್ ವಾಲ್ಪೋಲ್, ಫ್ಯಾನಿ ಬರ್ನಿ, ವಿಲಿಯಂ ಗಾಡ್ವಿನ್, ರಿಚರ್ಡ್ ಶೆರಿಡನ್. Okay, please note down the important features of these writers and the characters, the historical background of the novels, then beginning line and beginning chapter name. ಇದೆಲ್ಲವನ್ನು ಕೂಡ ನೀವು ಪಾಯಿಂಟ್ ಔಟ್ ಮಾಡ್ಕೋಬೇಕಾಗುತ್ತೆ. ಹೌ ಟು ರೀಡ್ ಅನ್ನೋದು ಕೂಡ ನಾನೊಂದು ಕ್ಲಾಸ್ ಮಾಡಿದ್ದೀನಿ ಬಿಗಿನಿಂಗಲ್ಲಿ. ಪ್ಲೀಸ್ go through that. Then comes Victorian age. Victorian age is very important for novels. ಸೊ ಇಲ್ಲಿ ಪೋಯೆಟ್ಸ್ ಅಂತ ಬಂದಾಗ ಲಾರ್ಡ್ ಟೆನಿಸನ್, ರಾಬರ್ಟ್ ಬ್ರೌನಿಂಗ್, ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್, ಡಾಂಟೆ ಗ್ಯಾಬ್ರಿಯಲ್ ರೊಸೆಟಿ, ಕ್ರಿಸ್ಟಿನಾ ರೊಸೆಟಿ, William Morris are the important poets, and Swinburne also comes here. G.M. Hopkins is very important. Then G.M. Hopkins influenced by Fitzgerald. Okay, novelists anta bandaga Charles Dickens, William Makepeace Thackeray, George Eliot, Charles Reed, Anthony Trollope, Charlotte Bronte, Emily Bronte, Anne Bronte, ಬಲ್ವರ್ ಲೆಂಟನ್. ಇವೆಲ್ಲ ನೇಮ್ಸ್ ಸ್ವಲ್ಪ ಫೆಮಿಲಿಯರ್ ಆಗಿರೋದಿಲ್ಲ, ಹಾಗಾಗಿ ಫೆಮಿಲಿಯರ್ ಮಾಡ್ಕೊಳ್ಳಿ. ಚಾರ್ಲ್ಸ್ ಕಿಂಗ್ಸ್ಲಿ, ಎಲಿಜಬೆತ್ ಗ್ಯಾಸ್ಕೆಲ್, ಆರ್ ಡಿ ಬ್ಲ್ಯಾಕ್ಮೋರ್, ಜಾರ್ಜ್ ಮೆರೆಡೆತ್, ಥಾಮಸ್ ಹಾರ್ಡಿ, ಆರ್.ಎಲ್. ಸ್ಟೀವನ್ಸನ್, ಲಿವಿಸ್ ಕ್ಯಾರೋಲ್, ವಿಲಿಯಂ ವಿಲ್ಕಿ ಕಾಲಿನ್ಸ್, ಆರ್ಥರ್ ಕೆನಾನ್ ಡಾಯ್ಲ್. ಎಸ್ಸೇಸ್ ಆರ್ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ. ಮೆಕಾಲೆ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಲಾಸ್ಟ್ ಟೈಮ್ ಕೇಸೆಟಲ್ಲಿ ಎಷ್ಟೊಂದು ಕ್ವೆಶನ್ಸ್ ಬಂದಿದೆ, ಲೈಕ್ ಇಂಗ್ಲಿಷ್ ಇನ್ ಇಂಡಿಯಾ ಅನ್ನೋ ಪಾರ್ಟಿಂದ. ಪ್ಲೀಸ್ ಡೂ ಕನ್ಸಿಡರ್ ಹಿಸ್ ವರ್ಕ್ಸ್ ಕೇರ್ಫುಲಿ. ಥಾಮಸ್ ಕಾರ್ಲೈಲ್, ಜಾನ್ ರಸ್ಕಿನ್, ಮ್ಯಾಥ್ಯೂ ಆರ್ನಾಲ್ಡ್ ಆಲ್ಸೋ ಕಮ್ಸ್ ಇನ್ ಕ್ರಿಟಿಸಿಸಮ್ ಪಾರ್ಟ್. ನ್ಯೂಮನ್, ವಾಲ್ಟರ್ ಪ್ಯಾಟರ್, ಆಸ್ಕರ್ ವೈಲ್ಡ್. ವಾಲ್ಟರ್ ಪ್ಯಾಟರ್ ಈಸ್ ಆಲ್ಸೋ ಏಸ್ಥೆಟಿಸಮ್ ಅಂತ ಬಂದಾಗ ವಾಲ್ಟರ್ ಪ್ಯಾಟರ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಮಾಡರ್ನ್ ಏಜ್ ಬಿಗಿನ್ಸ್ ಇನ್ 20th century, 1900 ಇಂದ ಬಿಗಿನ್ ಆಗುತ್ತೆ. ಸೊ ಮಾಡರ್ನ್ ಏಜಲ್ಲಿ ನಾವೆಲ್ಸ್, ಇಂಪಾರ್ಟೆಂಟ್ ನಾವೆಲ್ಸ್ ಅಂತ ಬಂದಾಗ ಜೋಸೆಫ್ ಕಾನ್ರಾಡ್, ಜಾರ್ಜ್ ಆರ್ವೆಲ್, ಜೇಮ್ಸ್ ಜಾಯ್ಸ್, ವರ್ಜಿನಿಯಾ ವೂಲ್ಫ್, ಡಿ.ಎಚ್. ಲಾರೆನ್ಸ್, ಆಲ್ಡೋಸ್ ಹಕ್ಸ್ಲಿ, ಗ್ರಹಾಮ್ ಗ್ರೀನ್, ಇ.ಎಂ. ಫಾಸ್ಟರ್, ಫೋರ್ಡ್ ಮ್ಯಾಡಕ್ಸ್ ಫೋರ್ಡ್, ಆರ್ನಾಲ್ಡ್ ಬೆನೆಟ್, ಎಚ್.ಜಿ. ವೆಲ್ಸ್, ಜೆ.ಎಂ. ಬ್ಯಾರಿ, ರುಡ್ಯಾರ್ಡ್ ಕಿಪ್ಲಿಂಗ್, ಸ್ಯಾಮ್ಯುಯಲ್ ಬಟ್ಲರ್. Okay, these are the novelists. Dramatists are John Galsworthy, G.B. Shaw. G.B. Shaw's plays are just like Shakespeare in number. So note down each and every titles with time, means publishing time, ಎಲ್ಲವನ್ನ ನೋಟ್ ಮಾಡ್ಕೊಳ್ಳಿ. T.S. Eliot comes under drama also, and poetry ಪಾರ್ಟಲ್ಲೂ ಬರ್ತಾರೆ.
Shao O. Cassie, then J.M. Singe. Poets W.H. Auden, W.B. Yeats, Siegfried Sassoon, Wilfred Owen, Rupert Brooke, Rupert Graves, Dylan Thomas, Masefield, Alfred Noyes, A.E. Houseman. So these are the poets come in modern age. Then comes postmodern age. These are the very like not at all familiar to us. So please make them familiar by reading again and again. See, ಟೋಟಲ್ ಸಿಲಬಸ್ನೇ ಎಷ್ಟು ದೊಡ್ಡದಾಗಿದೆ ಅಂತಂದರೆ ನೀವೆಷ್ಟು ವರ್ಕ್ ಮಾಡಬೇಕು ಅನ್ನೋದು ಅದನ್ನು ತೋರಿಸುತ್ತೆ. ಹಾಗಾಗಿ ಪ್ಲೀಸ್ ಬಿ ಕೇರ್ಫುಲ್. ನಾವೆಲಿಸ್ಟ್ ಅಂತ ಬಂದಾಗ ಅಗಾಥ ಕ್ರಿಸ್ಟಿ, ಜಾನೆಟ್ ವಿಂಟರ್ಸನ್, J.R.R. ಟಾಲ್ಕಿನ್, ಬ್ರಾಮ್ ಸ್ಟಾಕರ್, ಕ್ರಿಸ್ಟೋಫರ್ ಐಶವುಡ್, Bertrand Russell, J.M. Priestley, Somerset Maugham, Doris Lessing, J.K. Rowling, William Goldings, Ian McEwan, Lawrence Durrell, Graham Swift, Martin Amis, Kingsley Amis, Iris Murdoch, John Fowles, Muriel Spark, S. Batt, Malcolm Bradbury, Angela Carter, Patrick Kavanagh, J.P. Donnelly. See, these are all very new writers. Anthony Powell, David Story, Joyce Carey, August Wilson, Anthony Burgess, Peter Ackroyd. At least make note of the ಏಜ್. ಓಕೆ, ಸೊ ಕ್ರೊನಾಲಜಿ ಅಂತ ಬಂದಾಗ ಅಟ್ಲೀಸ್ಟ್ ಈ ರೈಟರ್ಸ್ ಈ ಏಜಲ್ಲಿ ಬರ್ತಾರೆ ಅನ್ನೋದಾದರೂ ಗೊತ್ತಿದ್ರೂ ನಮಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಿಮ್ಗದು ಅವ್ರದ್ದು ರೈಟಿಂಗ್ಸ್ ಎಲ್ಲ ತುಂಬ ಡೀಟೇಲಾಗಿ ಓದೋಕ್ಕಾಗ್ತಿಲ್ಲ ಅಂದರೆ ಅಟ್ಲೀಸ್ಟ್ ಯಾವ ಏಜಲ್ಲಿ ಬರ್ತಾರೆ, ಯಾವ ಟೈಮ್ ಪೀರಿಯಡಲ್ಲಿ ಬರ್ತಾರೆ ಅನ್ನೋದಾದ್ರೂ ನೀವು ನೋಡ್ಕೋಬೇಕಾಗತ್ತೆ. ದೆನ್ ಕಮ್ಸ್ ಪೋಸ್ಟ್ ಮಾಡರ್ನ್ ಡ್ರಾಮಾಟಿಸ್ಟ್ ಅಂತ ಬಂದಾಗ ಆಲನ್ ಬೆನೆಟ್, ನಿಯೋಲ್ ಕವರ್ಡ್, ಕ್ರಿಸ್ಟೋಫರ್ ಫ್ರೈ, Harold Pinter, Samuel Beckett, Edward Bond important, Tom Stoppard also important, Terence Rattigan, Arnold Vasker, John Osborne is important, Carol Churchill, Joe Orton. Then comes postmodern poets, Seamus Heaney, Ted Hughes. So important features of postmodern can be seen in all these writings. So ಹಾಗಾಗಿ ಫಸ್ಟ್ ನೀವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ಓದಬೇಕಾಗತ್ತೆ, ಫೀಚರ್ಸ್ ಆಫ್ ದಿ ಏಜನ್ನು ಓದ್ಕೊಂಡು ಆಮೇಲೆ ನೀವು ರೈಟರ್ಸನ್ನು ಓದ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ದೆನ್ ಫಿಲಿಪ್ಸ್ ಲಾರ್ಕಿನ್, ರಾಯ್ ಫುಲ್ಲರ್, ಥಾಮ್ ಗನ್, J.H. Prynne, Geoffrey Hill. Okay, so that is all about British literature. Next comes American literature. ಸೊ ಅರ್ಲಿ ಅಮೇರಿಕನ್ ಲಿಟ್ರೇಚರ್ ಅಂತ ಬಂದಾಗ ತುಂಬ ದೊಡ್ಡ ಇದೇನಿರಲ್ಲ, ಲಿಸ್ಟ್ ಆಫ್ ರೈಟಿಂಗ್ಸ್ ಏನೂ ಇರಲ್ಲ. ಸ್ವಲ್ಪ ಹೇಗೆ ಏನು ಇಂಡಿಯನ್ ಲಿಟ್ರೇಚರ್ ಯಾವ ರೀತಿಯಾಗಿ ಡೆವಲಪ್ ಆಯಿತೋ, ಇವಾಲ್ವ್ ಆಯಿತೋ ಅದೇ ರೀತಿ ಅಮೇರಿಕನ್ ಲಿಟ್ರೇಚರಲ್ಲೂ ಇದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ದೆನ್ ರೊಮ್ಯಾಂಟಿಕ್ ಏಜ್ ರೈಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಅಮೇರಿಕಾ. ಫ್ರೆಡ್ರಿಕ್ ಡಗ್ಲಾಸ್, ಹ್ಯಾರಿಯಟ್ ಬೀಚರ್ ಸ್ಟೂ, ಹರ್ಮನ್ ಮೆಲ್ವಿಲ್, ಜೇಮ್ಸ್ ಕೂಪರ್, Louisa May Alcott, Nathaniel Hawthorne, Edgar Allan Poe, Ralph Waldo Emerson, Henry David Thoreau. So these are all like poets. Okay, Henry David Thoreau, Washington Irving, ಇಲ್ಲಿ ಪ್ರೋಸ್ ರೈಟರ್ಸು ಇದ್ದಾರೆ, ನಾವೆಲಿಸ್ಟು ಇದ್ದಾರೆ, ಇನ್ಕ್ಲೂಡಿಂಗ್ ಪೋಯಿಟ್ಸ್ ಕೂಡ ಇದ್ದಾರೆ. ಎಮಿಲಿ ಡಿಕನ್ಸನ್, ವಾಲ್ಟ್ ವೈಟ್ಮ್ಯಾನ್ ಆ್ಯಂಡ್ ವಿಲಿಯಂ ಕಲನ್ ಬ್ರಯಾಂಟ್. Then comes Victorian age in American literature. Henry James, Mark Twain, Jack London, Stephen Crane, Charlotte Gilman Perkins, Theodore Dreiser, Kate Chopin, Edith Wharton. Then modern age, William Faulkner, Ernest. This age is very important. ಹಾಗಂತ ವಿಕ್ಟೋರಿಯನ್ ಏಜ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವೆನ್ ಇಟ್ ಕಮ್ಸ್ ಟು ಅಮೆರಿಕನ್ ಲಿಟ್ರೇಚರ್. ಅರ್ನೆಸ್ಟ್ ಹೆಮಿಂಗ್ವೇ, F. Scott Fitzgerald, Gertrude Stein, Sinclair Lewis, Tennessee Williams, Arthur Miller, Eugene O'Neill, Susan Glaspell, Robert Frost, Wallace Stevens, Ezra Pound, then Hilda Doolittle, William Carlos William, E.E. Cummings. Then postmodern age writers, John Updike, Harper Lee, Truman Capote, J.D. Salinger. ಸಿ ಇಲ್ಲಿ ರೈಟರ್ಸನ್ನು ನಾವೆಲಿಸ್ಟ್, ಡ್ರಾಮಾಟಿಸ್ಟ್, ಪೋಯೆಟ್ಸ್ ಅಂತ ಡಿವೈಡ್ ಮಾಡಿಲ್ಲ. ಓಕೆ, ಏಜ್ ವೈಸ್ ರೈಟರ್ಸ್ ಮಾತ್ರ ಇದೆ ಇಲ್ಲಿ. You have to explore more. John O'Hara, John Steinbeck, Joseph Heller, William S. Burroughs, Jack Kerouac, Edward Albee, Saul Bellow, Ray Bradbury, Allen Ginsberg, Annie Sexton,
Sylvia Plath, Robert Lowell, Elizabeth Bishop. So this is all about American literature. Then comes post-colonial literature. African American writers, Toni Morrison, Zora Neale Hurston, Alice Walker, Richard Wright, Ralph Ellison, James Baldwin, Emily Baraka, Solomon Northrop, Langston Hughes, Maya Angelou. ಸೊ ಬ್ರಿಟಿಷ್ ಡಯಾಸ್ಪೊರಾ ರೈಟರ್ಸ್ ಅಂತ ಬಂದಾಗ ಜಾರೀಸ್, ಕಝೋ ಇಶಿಗುರು, ಇದರಲ್ಲಿ ನೀವು ಲೈಕ್ ಏನೋ ಪ್ರೈಸಸನ್ನು ನೋಡ್ಕೋಬೇಕು. ನೊಬೆಲ್ ಪ್ರೈಸ್ ವಿನ್ನರ್ಸ್ ಆಗಿರ್ಬೋದು ಅಥವಾ ಬುಕ್ಕರ್ ಪ್ರೈಸ್ ವಿನ್ನರ್ಸ್ ಆಗಿರ್ಬೋದು. ವೆನ್ ಇಟ್ ಕಮ್ಸ್ ಟು ಕನ್ನಡ ಇದು ಪದ್ಮ ಅದು ಇದು ಎಲ್ಲವನ್ನು ನೀವು ಬರೆದು ಲಿಸ್ಟ್ ಮಾಡ್ಕೋಬೇಕಾಗತ್ತೆ. NET UGC ನೆಟ್ ಆ್ಯಂಡ್ JRFಗೆ ಓದುವಂಥ ಸ್ಟೂಡೆಂಟ್ಸು. Then Anif Qureshi, Timothy Moore, Carol Phillips, Salman Rushdie, V.S. Naipaul, Sam Salwan. African writers, particularly African writers, Chimamanda Ngozi Adichie, Chinua Achebe. Chinua Achebe comes first. Nadine Gordimer, J.M. Coetzee, Ole Soyinka, Ama Ataidu, Buchi Emicheta, Bessie Head, Ngugi wa Thiong'o, Ben Okri, Noordin Farah. ಸೊ ಇಲ್ಲಿ ಕ್ಲಮ್ಸಿ ಆಗಿದೆ, ಡೇಟ್ ವೈಸ್ ಇಲ್ಲ. ಪ್ಲೀಸ್ ನೀವು ಅದನ್ನು ಡೇಟ್ ವೈಸ್ ಹಾಕ್ಕೊಂಡ್ರೆ ನೀವು ಎಕ್ಸ್ಪ್ಲೋರ್ ಮಾಡಬೇಕು. ದೆನ್ ಓನ್ಲಿ ಯು ಕ್ಯಾನ್ ರಿಮೆಂಬರ್, ಅದರ್ವೈಸ್ ಎಲ್ಲ ಮರ್ತೋಗ್ಬಿಡುತ್ತೆ. ದೆನ್ ಕಮ್ಸ್ ಕೆನಡಿಯನ್ ರೈಟರ್ಸ್, ಮೈಕಲ್ ಒಂಡಾಚೆ, ಮಾರ್ಗ್ರೆಟ್ ಆಟ್ವುಡ್, ನಡೀನ್ ಗಾಡಿಮರ್, ಯಾನ್ ಮಾರ್ಟಿಲ್, ಲೈಫ್ ಆಫ್ ಪೈ, ಆಲಿಸ್ ಮೊನ್ರೋ, ಲಾರೆನ್ಸ್ ಹಿಲ್, ರೋಹಿಂಟನ್ ಮಿಸ್ಟ್ರಿ, ಮಾರ್ಗೆಟ್ ಲಾರೆನ್ಸ್, ಗ್ಯಾಬ್ರಿಯಲ್ ರಾಯ್, ಶ್ಯಾಮ್ ಸಲ್ವದುರೈ, ಮರಿಯಾ ಕ್ಯಾಂಬಲ್, ಸಿಂಕ್ಲೈರ್ ರಾಸ್, ಥಾಮಸ್ ಕಿಂಗ್. ಸೊ ದೀಸ್ ಆರ್ ದಿ Canadian writers. Australian writers important ಅಂತ ಬಂದಾಗ ಹೋಪ್, ಡೇವಿಡ್ ಮಾಲೂಫ್, ಪ್ಯಾಟ್ರಿಕ್ ವೈಟ್, ಪೀಟರ್ ಕ್ಯಾರಿ, ಜೂಡಿತ್ ರೈಟ್. Caribbean and Colombian writers, Gabriel Garcia Marquez, Derek Walcott, Jamaica Kincaid, Edward Brathwaite. Okay, so next comes European literature. So historic like classical writers ಅಂತ ಬಂದಾಗ ಪ್ಲೀಸ್ ಡೂ ನೋಟ್ ಹೌ ಲಿಟ್ರೇಚರ್ ಬಿಗ್ಯಾನ್, ಬಿಕಾಸ್ ಅಲ್ಲಿಂದನೇ ನಮಗೆ ಎಲ್ಲ ಕೂಡ ಬಂದಿರೋದ್ರಾಗಿರೋದ್ರಿಂದ ಮೀನ್ಸ್ ದ ಹೋಲ್ ವರ್ಲ್ಡ್ ಲರ್ನ್ ಫ್ರಮ್ ಲೈಕ್ ಯುರೋಪಿಯನ್ ಲಿಟ್ರೇಚರ್. ಸೊ ಗ್ರೀಕ್ ಆ್ಯಂಡ್ ರೋಮನ್ ಲಿಟ್ರೇಚರ್ ಅಂತ ಬಂದಾಗ ಯು ಶುಡ್ ಬಿ ಕೇರ್ಫುಲ್ ಅಬೌಟ್ ದಿ ಫೀಚರ್ಸ್. ಹಿಸ್ಟ್ರಿ ಆಫ್ ಗ್ರೀಕ್ ಸಿವಿಲೈಸೇಷನ್, ಅಲ್ಲಿಂದ ನೀವು ಓದಲೇಬೇಕಾಗುತ್ತೆ. ಗ್ರೀಕ್ ಥಿಯೇಟರ್ ಯಾವ ರೀತಿಯಾಗಿ ಎಸ್ಟಾಬ್ಲಿಷ್ ಆಯಿತು, ಅಲ್ಲಿಂದ ಯಾವ್ಯಾವ ರೀತಿ ಇನ್ಫ್ಲುಯೆನ್ಸ್ ಆಗುತ್ತೆ. ಗ್ರೀಕ್ ಥಿಯೇಟರಿಗೆ ಡ್ರಾಮಾ ಸೋಫೋಕ್ಲಿಸ್ ಇರ್ಬೋದು, ಏಸ್ಕಿಲಿಸ್ ಇರ್ಬೋದು, ಯಾವ ರೀತಿಯಾಗಿ ಡ್ರಾಮಾವನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಾಟ್ ಆರ್ ದಿ ಫೀಚರ್ಸ್, 1 character 2 character ಡ್ರಾಮಾ, and what are the features of those tragedies especially. Then comes comedy, then comes tragic comedy, like ಒಂದೊಂದೇ ಯಾವ ರೀತಿಯಾಗಿ ಇವಾಲ್ವ್ ಆಗ್ತಾ ಹೋಗುತ್ತೆ. ವಾಟ್ ಆರ್ ದಿ ಫೀಚರ್ಸ್ ಆಫ್ ಥಿಯೇಟರ್ ಇಟ್ ಸೆಲ್ಫ್. ಓಕೆ, ದೆನ್ ಹೋಮರ್, ಏಸ್ಕಿಲಸ್, ಸೋಫೋಕ್ಲೇಸ್, ಯೂರಿಪಿಡಿಸ್, ಅರಿಸ್ಟೋಫೆನ್ಸ್, ಈಸೋಪ್, ಪಿಂಡಾರ್. ಓಕೆ, ಓಡ್ಸ್ ಅಂತ ಬಂದಾಗ ಪಿಂಡಾರ್ ಇಂಪಾರ್ಟೆಂಟ್ ಆಗ್ತಾರೆ. ದೆನ್ ಕಮ್ಸ್ ಕ್ಲಾಸಿಕಲ್ ರೋಮನ್ ಲಿಟ್ರೇಚರ್. ದಿಸ್ ಇಸ್ ಗ್ರೀಕ್, ದಿಸ್ ಇಸ್ ರೋಮನ್. History of Rome, Old Testament, New Testament, Cicero, Virgil, Ovid, Seneca. Italian literature. Dante Alighieri, Petrarch, Giovanni Boccaccio, Thomas Aquinas, Niccolo Machiavelli, Louis Pirandello, Italo Calvino, Umberto Eco. Russian literature, Dostoevsky, Tolstoy, Boccaccio, Alexander Pushkin, Anton Chekhov, Boris Pasternak, Ivan Turgenev, Michael Bulgakov, Vladimir Nabokov, Ivan Bunin, Maxim Gorky. German literature, John Wolfgang von Goethe. Okay, we are familiar with this only, Goethe. Bertolt Brecht, Thomas Mann, Franz Kafka, Hermann Hesse, Günter Grass. French literature is important. Montaigne, Molière, Voltaire, Eugène Ionesco, Gustave Flaubert, Honoré de Balzac, Émile Zola, Albert Camus, Marcel Proust. ಲಾಸ್ಟ್ ಲೆಟರನ್ನು ನಾವು ಪ್ರೊನೌನ್ಸ್ ಮಾಡಲ್ಲ, ಹಾಗಾಗಿ ಯು ನೀಡ್ ಟು ಲರ್ನ್ ಅಟ್ ಲೀಸ್ಟ್. ಓಕೆ, Marcel Proust, Charles Baudelaire, Guy de Maupassant, Jean-Paul Sartre, Milan Kundera, Genet, Alexander Dumas. Okay, other European literature, Jean-Jacques Rousseau,
Cervantes, Miguel de Cervantes, Augustus Strindberg, Henrik Ibsen. Okay, so Indian literature. See, the whole literature covers almost more than half an hour. ಓನ್ಲಿ ಬೈ ನೇಮ್ಸ್. ಇನ್ನು ಓದಬೇಕು ಅಂದರೆ ಎಷ್ಟು ಎಫರ್ಟ್ ಹಾಕ್ಬೇಕಲ್ವಾ. ಬಂಕಿಮ್ ಚಂದ್ರ ಚಟರ್ಜಿ, ಮುಲ್ಕ್ರಾಜ್ ಆನಂದ್, ಆರ್ ಕೆ ನಾರಾಯಣ್, ರಾಜಾರಾವ್, ಕಮಲಾ ಮಾರ್ಕಂಡಯ್ಯ, ಮನೋಹರ್ ಮಾಲ್ಗೋನ್ಕರ್, ಖುಷ್ವಂತ್ ಸಿಂಗ್, ಭಾರತಿ ಮುಖರ್ಜಿ, ಶೀಸ್ ಫ್ರಮ್ ವೆಸ್ಟ್ ಬೆಂಗಾಲ್, ನಿರಾದ್ ಸಿ ಚೌಧರಿ, ರಶ್ಕಿನ್ ಬಾಂಡ್, ಶಶಿ ದೇಶಪಾಂಡೆ, ಜಿ ವಿ ದೇಸಾನಿ, ಅನಂತಮೂರ್ತಿ, ಅನಿತಾ ದೇಸಾಯಿ, ಕಿರಣ್ ದೇಸಾಯಿ, ಅರುಣ್ ಜೋಶಿ, ಅರುಂಧತಿ ರಾಯ್, ನಯನತಾರ ಸಹಗಲ್, ಝುಂಪಾ ಲಾಹಿರಿ, ಅಮಿತಾ ಘೋಷ್. ಪೋಯೆಟ್ಸ್ ಅಂತ ಬಂದಾಗ ಮೈಕಲ್ ಮಧುಸೂದನ್ ದತ್, ತೋರುದಾತ್, ಶ್ರೀ ಅರವಿಂದೋ, ಸರೋಜಿನಿ ನಾಯ್ಡು, ರವೀಂದ್ರನಾಥ್ ಟ್ಯಾಗೋರ್, ಕಮಲಾ ದಾಸ್, ರಾಮಾನುಜನ್ ಮಲ್ಹೋತ್ರಾ, ನಿಜಿಮ್ ಇಸ್ಕಿಲ್, ಗೋಪಿ ಕಟೂರ್, ಅಘಾ ಸಾಯಿದ್ ಅಲಿ, ಅರುಣ್ ಕೋಲಾಟ್ಕರ್, ಗಿವಿ ಪಾಟೇಲ್, ಕೆ ದಾರುವಾಲಾ, ಮೀನಾ ಅಲೆಕ್ಸಾಂಡರ್, ಜಯಂತ ಮಹಾಪಾತ್ರ, ಮಹಾಶ್ವೇತಾ ದೇವಿ, ವಿಕ್ರಮ್ ಸೇತ್, ಪಿ ಲಾಲ್ ಅಂಡ್ ಪಾರ್ಥಸಾರಥಿ. ಏಸ್ಥೆಟಿಕ್ಸ್ ರಿಗಾರ್ಡಿಂಗ್ ಕ್ರಿಟಿಸಿಸಮ್ ಯಾವ ರೀತಿ ಓದ್ತೀವೋ ಇಲ್ಲಿ ಏಸ್ಥೆಟಿಕ್ಸ್ ಬರುತ್ತೆ. ರಸ ಸ್ಕೂಲ್, ಅಲಂಕಾರ ಸ್ಕೂಲ್ ಮೀನ್ಸ್ ಬಮಹ, ಗುಣದೋಷ ಸ್ಕೂಲ್, ರೀತಿ ಸ್ಕೂಲ್, ಧ್ವನಿ ಸ್ಕೂಲ್, ವಕ್ರೋತಿ ಸ್ಕೂಲ್, ಆಸಿಟಿ ಸ್ಕೂಲ್. ಸೊ ಲಾಸ್ಟ್ ಟೈಮ್ ಕೆಸೆಟ್ ಪೇಪರ್ ನೋಡಿದ್ರೆ ನಾವು ಇದೆಲ್ಲ ಓದಲೇಬೇಕಾಗತ್ತೆ. ದೆನ್ ಡ್ರಾಮಾಟಿಸ್ಟ್ ಮಹೇಶ್ ದತ್ತಾನಿ, ಗಿರೀಶ್ ಕಾರ್ನಾಡ್, ಬಾದಲ್ ಸರ್ಕಾರ್, ವಿಜಯ್ ತೆಂಡೂಲ್ಕರ್. ಸೊ ವೆರಿ ಇಂಪಾರ್ಟೆಂಟ್ ಈಸ್ ಕ್ರಿಟಿಸಿಸಮ್. ಗ್ರೀಕ್ ಕ್ರಿಟಿಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಐ ವಿಲ್ ಪೋಸ್ಟ್ ವಿಡಿಯೋಸ್ ರಿಗಾರ್ಡಿಂಗ್ ಕ್ರಿಟಿಸಿಸಮ್ ಟುಮಾರೋ ಆನ್ವರ್ಡ್ಸ್. ಪ್ಲೀಸ್ ವಾಚ್ ದಿ ವಿಡಿಯೋಸ್. ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ರೋಮನ್ ಕ್ರಿಟಿಕ್ಸ್ ಅಂತ ಬಂದಾಗ ಹೊರೇಸ್, ಲಾಂಜೈನಸ್, ಕ್ವಿಂಟಿಲಿಯನ್. ಮಿಡಲ್ ಏಜ್ ಕ್ರಿಟಿಕ್ಸ್, ಫಿಲಿಪ್ ಸಿಡ್ನಿ. Then Philip Sidney usually comes under Renaissance period only, but transition period. Enlightenment age critics ಬಂದು John Dryden, Alexander Pope, Samuel Johnson. Thinkers, Thomas Hobbes, John Locke, Giambattista Vico, Edmund Burke, Edward Gibbon, Adam Smith. Romantic age critics, William Wordsworth, Samuel Taylor Coleridge, John Keats. Victorian age, George Eliot, Nietzsche, G.M. Hopkins, Henry James, Matthew Arnold and T.S. Eliot. New criticism begins in later period. Understanding literary theory ಅನ್ನೋದೇನನ್ನ ನೀವು ಅದನ್ನು ಕೂಡ ಓದಬೇಕಾಗುತ್ತೆ. ವಾಟ್ ಇಸ್ ನ್ಯೂ ಕ್ರಿಟಿಸಿಸಮ್? ವಿಲಿಯಂ ಎಮ್ಸನ್, ಐ.ಎ. ರಿಚರ್ಡ್ಸ್, ಕ್ಲಿಯಾಂತ್ ಬ್ರೂಕ್ಸ್, ಎಫ್.ಆರ್. ಲೀವೀಸ್, ವಿಮ್ಸಾಟ್ and Birdsley. Then comes formalism. What is formalism? Victor Shklovsky, Boris Eschenbaum, Roman Jacobson. Structuralism. So what is structuralism? And different terms are there. Please read terms also according to the isms. Okay. Ferdinand de Saussure, C.S. Perry, Michael Bakhtin, Ronald Barthes. Post-structuralism and constructionism. Michael Foucault, Jacques Derrida. Then postmodernism, John Baudrillard, Julia Kristeva. Then psychoanalytical criticism, Sigmund Freud, Jacques Lacan, Harold Bloom, Noam Chomsky. Archetypal criticism, J.S. Fraser, Carl Jung, Northrop Frye. Reader response theory, Norman Holland, Wolfgang Ischer, Stanley Fish, H.R. Feminism. Mary Wollstonecraft, Margaret Fuller, J.S. Mill, Virginia Woolf, Simone de Beauvoir, Kate Millett, Judith Butler, Ellen Showalter, Helen Zissou, Sandra and Susan Gilbert, Shulamit Firestone. Marxism, Karl Marx and Hegel, Louis Althusser, Antonia Gramsci. Then comes New Historicism, Stephen Greenblatt, Raymond Williams, Stuart Mill. Post-colonial criticism, Frantz Fanon, Edward Said, Homi Bhabha, Gayatri Spivak, Amy Caesar and Leopold. Edward Souza, Benedict Anderson, Antonia Negri, Michael Hart, Salman Rushdie, Bill Ashcroft. Then it comes very important literary terms and devices. So please do analyze and do some research more based on this literary terms. Okay, if possible, take a screenshot. Okay.
Otherwise, I will give in detail information about these terms, don't worry. Types of characters, prosody, types of poetry, it includes everything. Then comes literary movements, renaissance, enlightenment, age. Okay, please, ಇದರಲ್ಲೂ ಕೂಡ ಕ್ರೊನಾಲಜಿ ಅಂತ ಬಂದಾಗ ನಿಮಗೆ ಟೈಮನ್ನು ಹಾಕ್ಕೊಂಡು ಇದು ಮಾಡ್ಕೊಳ್ಳಿ, ಟೈಮ್ ಇನ್ ದ ಸೆನ್ಸ್ ಇಯರ್. ಓಕೆ, ಇಯರನ್ನು ಬರ್ಕೊಂಡು ನೀವು ಅದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಕ್ಯಾವಲಿಯರ್ ಪೊಯಿಟ್ಸ್, ಮೆಟಾಫಿಸಿಕಲ್ ಪೊಯಿಟ್ಸ್ ಈ ರೀತಿ ನಿಮಗೆ ಜಂಬಲ್ ಮಾಡಿ ಕೊಟ್ಟಾಗ ನಿಮಗೆ ಈಸಿ ಆಗುತ್ತೆ. ರೊಮ್ಯಾಂಟಿಕ್ ಏಜ್, ವಿಕ್ಟೋರಿಯನ್ ಏಜ್, ಮಾಡರ್ನ್ ಏಜ್, ಪೋಸ್ಟ್ ಮಾಡರ್ನ್ ಏಜ್, ಮೂವ್ಮೆಂಟ್ಸ್ಗಳೇನೇನಿದೆ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಲಿಂಗ್ವಿಸ್ಟಿಕ್ಸ್ ಇಂಪಾರ್ಟೆಂಟ್. ಲಿಂಗ್ವಿಸ್ಟಿಕ್ಸ್ ಅಂತ ಬಂದಾಗ ಬೇಸಿಕ್ಸ್ ELT ಲಿಂಗ್ವಿಸ್ಟಿಕ್ಸ್ ಬರುತ್ತೆ. Phonology, morphology, important terms in linguistics, basic English project, new bold report, evolution of English language, old, middle and modern age, popular journals, magazine, evolution of dictionary, popular dictionaries, Sapir-Whorf hypothesis, pedagogy, okay, grammar, translation method, direct method, situational approach, audio lingua method. ಓಕೆ, ಪೆಡಾಗಜಿ ಅಂತ ಬಂದಾಗ ಇದೆಲ್ಲ ಓದಬೇಕಾಗುತ್ತೆ ಲಿಂಗ್ವಿಸ್ಟಿಕ್ಸಲ್ಲಿ. ಕಮ್ಯುನಿಕೇಟಿವ್, CLT, TPR, ಸಜೆಸ್ಟೋಪೀಡಿಯಾ, ಸೈಲೆಂಟ್ ವೇ ಮೆಥಡ್, ನ್ಯಾಚುರಲ್ ಅಪ್ರೋಚ್, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. ಸೊ ಯು ಗಾಟ್ ಕ್ವೆಶನ್ಸ್ ಇನ್ ದ last year question paper. Please go through I will solve the last year previous question paper also, don't worry. ಸೊ ಇಂಪಾರ್ಟೆಂಟ್ ಪಾರ್ಟ್ ಈಸ್ ಲಾಸ್ಟ್ ಇಯರಲ್ಲಿ ಇದು ಇಂಗ್ಲೀಷ್ ಇನ್ ಇಂಡಿಯಾದ ಮೇಲೆ ತುಂಬ ಅಂದರೆ ತುಂಬ ಕ್ವೆಶನ್ಸ್ ಬಂದಿತ್ತು. ಲೈಕ್ ಇಂಗ್ಲೀಷ್ ಇನ್ ಇಂಡಿಯಾ, ಹಿಸ್ಟ್ರಿ, ಎವಲ್ಯೂಷನ್ ಆ್ಯಂಡ್ ಫ್ಯೂಚರನ್ನು ಕೂಡ ನೋಡಬೇಕಾಗುತ್ತೆ. ಇನ್ಸೆಪ್ಷನ್ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ ಬೈ ಈಸ್ಟ್ ಇಂಡಿಯಾ ಕಂಪನಿ, ಯಾವ ರೀತಿಯಾಗಿ ಇಂಗ್ಲೀಷ್ ಎಜುಕೇಷನನ್ನು ಇಂಡಿಯಾಗೆ ತೊಗೊಂಡು ಬರ್ತು. ಚಾರ್ಟರ್ ಆ್ಯಕ್ಟ್ ಆಫ್ 1813, ರೋಲ್ ಆಫ್ ಮಿಷನರೀಸ್ ಇನ್ ಇಂಗ್ಲೀಷ್ ಎಜುಕೇಷನ್, ಡಿಮ್ಯಾಂಡ್ ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೈ ಇಂಡಿಯನ್ಸ್ ಡ್ಯೂರಿಂಗ್ colonial period, role of Rajaram Mohan Roy in spreading English, role of William Benedict, Lord Macaulay's Minute, Woods Dispatch of 1854, Hunter Education Commission 1882, Indian University Commission 1902, Gokhale's Bill of 1912. English ಯಾವ ಪೀರಿಯಡಲ್ಲಿ ಯಾವ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ವಾಟ್ ಆರ್ ದಿ ಇಂಪಾರ್ಟೆಂಟ್ ಥೀಮ್ಸ್ ಆಫ್ ದೋಸ್ ಕಮಿಟೀಸ್ ಆರ್ ರೆಕಮೆಂಡೇಶನ್ಸ್, ಇವುಗಳೆಲ್ಲವನ್ನು ನೋಡಬೇಕಾಗತ್ತೆ. ಯಾವ ಲ್ಯಾಂಗ್ವೇಜನ್ನು ರೆಕಮೆಂಡ್ ಮಾಡಿದ್ರು, ಸೊ ಅದು ಒಂದೇ ಲ್ಯಾಂಗ್ವೇಜ್ ಆಗಿತ್ತಾ, ಬೇರೆ ಬೇರೆ ಲ್ಯಾಂಗ್ವೇಜಸ್ಸು ಕೂಡ ಇನ್ಕ್ಲೂಡ್ ಆಗಿತ್ತಾ, ಎಲ್ಲ ಆಸ್ಪೆಕ್ಟ್ಸನ್ನು ನೋಡಬೇಕಾಗುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್, ರೋಲ್ ಆಫ್ ಮಹಾತ್ಮ ಗಾಂಧಿ ಇನ್ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್, ಡೆವಲಪ್ಮೆಂಟ್ ಆಫ್ ಇಂಗ್ಲೀಷ್ ಡ್ಯೂರಿಂಗ್ post independence period, present state of English language in India, summary of unit 6 English in India totally. Okay, so this much you have to study for NET, even KSET, and it includes PU recruitment, HSTR, GPT, everything. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಸಿಲೆಬಸ್ಸನ್ನು ಮೆನ್ಷನ್ ಮಾಡೋದ್ರಿಂದ ನಥಿಂಗ್ ಟು ವರಿ. ಸೊ ಇಷ್ಟೊಂದು ಸಿಲೆಬಸ್ ಅಲ್ಲಿ ಇರೋದಿಲ್ಲ. ಬಟ್ ಡೆವಲಪ್ಮೆಂಟ್ ಆಫ್ ಇಂಗ್ಲೀಷ್ ಇನ್ ಇಂಡಿಯಾ ಅಂತ ಬಂದಾಗ ಅದನ್ನು ಎಲ್ಲ ಕಡೆಗೂ ಅಪ್ಲೈ ಆಗೋ ರೀತಿ ಓದಲೇಬೇಕಾಗತ್ತೆ. Okay, my dear friends, I hope this is very much helpful for you. In the next session, I am going to give you, I will start analysis of previous question papers, both NET and KSET, and I will give you an idea how to qualify the exam. Okay, please do tune to the channel for more information and more like what to say. Information. So please do subscribe if you not yet subscribe to the channel Sahitya Academy, and let's see in the next session for criticism classes also.